ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಏನಿದೆ, ದಾಖಲೆಯ ಏರಿಕೆ ಕಂಡಿರುವಂತದ್ದು ಪೆಟ್ರೋಲ್ ಡೀಸೆಲ್ನ ಬೆಲೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಪತ್ರಗೊಟ್ಟಿ ಹೋಗಿದ್ದಾರೆ ಶ್ರೀ ಸಾಮಾನ್ಯರು. ಕೆಲವೊಂದು ಪೆಟ್ರೋಲ್ ಬಂಕ್ಗಳಿಂದ ಪೆಟ್ರೋಲ್ ದರ ಏರಿಕೆ ಅಂತೂ ಆಗ್ತಾ ಇದೆ. ದಾಖಲೆಯ ಏರಿಕೆಯನ್ನ ಕಂಡಿರುವಂತದ್ದು ಪೆಟ್ರೋಲ್ ಡೀಸೆಲ್ನ ಬೆಲೆ. ಜನಸಾಮಾನ್ಯರು ತತ್ತರಿಸಿ ಹೋಗ್ತಾ ಇದ್ದಾರೆ. ಕೆಲವೊಂದು ಪೆಟ್ರೋಲ್ ಬಂಕ್ಗಳಿಂದ ಪೆಟ್ರೋಲ್ ದರವನ್ನ ಏರಿಕೆ ಮಾಡಲಾಗ್ತಾ ಇದೆ. ಲೀಟರ್ಗೆ 5 ರೂಪಾಯಿ ಏರಿಕೆಯನ್ನ ಮಾಡಿರುವಂತದ್ದು. ಬೆಲೆ ಏರಿಕೆ ಬಿಟ್ರೆ ಬಳ್ಳಾರಿ ಮಹಾನಗರದಲ್ಲಿ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಇಲ್ಲ ಅಂತ ಹೇಳ್ತಿರುವಂತದ್ದು. ಯಾವತ್ತಂತೆ ಯಾವುದೇ ತೊಂದರೆ ಇಲ್ಲದೆ ಬಂಕ್ಗಳಲ್ಲಿ ಇಂಧನ ಮಾರಾಟ ನಡೀತಾ ಇದೆ. ಆದ್ರೆ ಬೆಲೆ ಏರಿಕೆ ಮಾತ್ರ ಬಂಕ್ನವರೇ ಮಾಡ್ತಾ ಇರುವಂತ ಒಂದು ಸಮಸ್ಯೆ ಅಂತ ಅಲ್ಲಿನ ಜನಸಾಮಾನ್ಯರು ದೂರ್ತಾ ಇರುವಂತದ್ದು. ಪೆಟ್ರೋಲು ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ, ಆದ್ರೆ ಬೆಲೆ ಮಾತ್ರ ಕೈಗೆಟಕುವಂಥದ್ದರಲ್ಲಿ ಇಲ್ಲ. ಇದು ಪೆಟ್ರೋಲ್ ಬಂಕ್ ಯಾರು ನಡೆಸ್ತಾರೆ ಅವರೇ ಮಾಡಿರುವಂತ ಬದಲಾವಣೆ ಅಂತ ಅಲ್ಲಿನ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ನಾಗರಾಜ್ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ. ಏನಿದೆ ಅದರಲ್ಲಿ ಬನ್ನಿ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರ್ತಕ್ಕಂಥ ಯುದ್ಧದ ಪರಿಣಾಮದಿಂದಾಗಿ ಇವತ್ತು ಒಂದು ಪೆಟ್ರೋಲ್ನ ಮತ್ತು ಡೀಸೆಲ್ನ ಬೆಲೆ ಬಹಳ ಹೈಕ್ ಆಗಿರ್ತಕ್ಕಂಥದ್ದು. ಪೆಟ್ರೋಲ್ ಪ್ರತಿ ಲೀಟರ್ಗೆ 5 ರೂಪಾಯಿ ಹೆಚ್ಚಾದರೆ ಡೀಸೆಲ್ ಪ್ರತಿ ಲೀಟರ್ಗೆ 3 ರೂಪಾಯಿ ದರವನ್ನು ಈಗ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಈ ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರ್ತಕ್ಕಂಥ ಯುದ್ಧದ ಕರಿನೆರಳು ಇದೀಗ ನೇರವಾಗಿ ಇವಾಗ ಭಾರತದ ಮೇಲೆ ಬಿದ್ದಿದೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಂತಂದರೆ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಸರಬರಾಜಲ್ಲಿ ಯಾವುದೇ ಕೂಡ ವ್ಯತ್ಯಯ ಇಲ್ಲ. ಎಲ್ಲ ರೀತಿಯಾದ ಒಂದು ಸ್ಟಾಕ್ ಬಳ್ಳಾರಿಯಲ್ಲಿ ದೊರೀತಾ ಇದೆ. ಜನರು ಕೂಡ ಸರಾಗವಾಗಿಯೇ ಬಂಕ್ಗಳಿಗೆ ಬಂದು ಡೀಸೆಲ್ ಮತ್ತು ಪೆಟ್ರೋಲ್ನ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದೀಗ ನೋಡ್ತಾ ಇರ್ಬೋದು ನಾವೀಗ ನಯರ ಒಂದು ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಇದು ಒಂದು ಲೀಟರ್ ಪೆಟ್ರೋಲಿಗೆ ಈಗ 5 ರೂಪಾಯಿ ಹೆಚ್ಚುವರಿ ಆಗಿರ್ತಕ್ಕಂಥದ್ದು ಮತ್ತು ಒಂದು ಡೀಸೆಲ್ಗೆ 3 ರೂಪಾಯಿ ಪ್ರತಿ ಲೀಟರ್ಗೆ ಹೆಚ್ಚಾಗಿರ್ತಕ್ಕಂಥದ್ದು. ಇದರಿಂದಾಗಿ ಏನಂದರೆ ಸಾಮಾನ್ಯ ನಾಗರಿಕರಿಗೆ ಒಂದು ಹಣದ ಒಂದು ಹೊರೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಒಂದು ಇಂತಿಷ್ಟು ಅಂತ ಹೇಳ್ಬಿಟ್ಟು ಒಂದು ತಯಾರಿಯನ್ನು ಮಾಡ್ಕೊಂಡಿರ್ತವೆ. ಆದರೆ ಈಗ ಒಂದು ಲೀಟರ್ಗೆ 5 ರೂಪಾಯಿ ದರ ಹೆಚ್ಚಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಮಧ್ಯಮ ವರ್ಗದ ಏನು ಒಂದು ಉದ್ಯೋಗಸ್ಥರಿದ್ದಾರೆ ಇವರುಗಳಿಗೆ ಬಹಳ ಒಂದು ತೊಂದರೆ ಉಂಟಾಗಿರ್ತಕ್ಕಂಥದ್ದು. ಇದೀಗ ಈ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡಿರ್ತಕ್ಕಂಥ ಗ್ರಾಹಕರು ನಮ್ಮೊಟ್ಟಿಗಿದ್ದಾರೆ. ಏನು ಸರ್, ಈಗ ಮುಂಚೆ ಪೆಟ್ರೋಲ್ ಖರೀದಿ ಮಾಡ್ತಾ ಇದ್ರಿ, ಈಗ ಈ ಒಂದು ವಿದ್ಯುತ್ ಪರಿಣಾಮ ಈಗ ಹೆಚ್ಚಾಗಿದೆ, ಏನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯ? 5 ರೂಪಾಯಿ ಜಾಸ್ತಿ ಆಗಿರೋದು ಭಾರಿ ಬಡವ್ರ ಮೇಲೆ ಭಾರಿ ಒತ್ತಡ ಬೀಳುತ್ತೆ. ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡ್ಕೊಂಡು ಇದನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡೋಷ್ಟು ನೋಡ್ಕೊಬೇಕು. ಇಲ್ಲಾಂದರೆ ಜನಕ್ಕೆ ತುಂಬ ಮುಂದಿನ ಕಾಲದಲ್ಲಿ ಭಾರಿ ಕಷ್ಟ ಆಗುತ್ತೆ. ಈ ಥರ ದಡೀನ್ ಅಂತ ಹೇಳಿ ಒಂದೇ ಸಲ 5 ರೂಪಾಯಿ ಏರಿಕೆ ಆಗಿರೋದಕ್ಕೆ ಭಾರಿ ಕಷ್ಟ ಇದೆ. ಈಗ ನೀವು ಒಂದು ದಿನಕ್ಕೆ ಎಷ್ಟು ಪೆಟ್ರೋಲ್ ಹಾಕ್ಸ್ತೀರಿ? ಏನು ನಿಮ್ಮದು ಒಂದು ಟಾರ್ಗೆಟ್ ಇತ್ತು? ಈಗ ಹೆಚ್ಚು 150 ರೂಪಾಯಿದು ಪೆಟ್ರೋಲ್ ಹೋಗ್ತಾ ಇತ್ತು ನಮಗೆ. ಇವಾಗ ಒಂದೇ ಸಲ 5 ರೂಪಾಯಿ ಅಂತಂದ್ರೆ ಕೂಡ ದಿನಕ್ಕೆ ಎಷ್ಟಾಗುತ್ತೆ, ಒಂದು ತಿಂಗಳ ಲೆಕ್ಕ ಎಷ್ಟಾಗುತ್ತೆ, ಆ ಥರ ಭಾರಿ ಬಡವರಿಗೆ ಭಾರಿ ಕಷ್ಟ ಆಗುತ್ತೆ. ಇದು ನೋಡಿಕೊಂಡು ಸರ್ಕಾರ ಇದ್ರ ಬಗ್ಗೆ ಕಾಳಜಿ ತಗೊಂಡು ಸ್ವಲ್ಪ ಇದು ತೊಗೊಬೇಕು. 1 ರೂಪಾಯಿ 2 ರೂಪಾಯಿ ಅಂತಂದರೆ ಜಾಸ್ತಿ ಇದಾಗ್ತಾ ಇತ್ತು. ಒಂದೇ ಸಲ 5 ರೂಪಾಯಿ ಏರಿಸಿ ಇದು ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಜನಕ್ಕೆ. ಇದು ಈಗ ನಮ್ಮೊಟ್ಟಿಗೆ ಈ ಒಂದು ಪೆಟ್ರೋಲ್ ಬ್ಯಾಂಕ್ನ ವ್ಯವಸ್ಥಾಪಕರು ಇವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಇವ್ರ ಬಗ್ಗೆ ಸ್ಟಾಕ್ ಕುರಿತಂತೆ ಮತ್ತು ಏನೆಲ್ಲ ಅವೈಲಬಿಲಿಟಿ ಇದೆ ಇವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನು ಸ್ಟಾಕ್ ಈ ಯುದ್ಧ ಆರಂಭ ಆದಮೇಲೆ ಈಗ ಸ್ಟಾಕ್ ಅವೈಲಬಿಲಿಟಿ ಹೆಂಗಿದೆ ಮತ್ತು ಈ ಒಂದು ಇಂಧನದ ಸರಬರಾಜು ಹೆಂಗೆ ಬರ್ತಾ ಇದೆ? ಈಗ ಸರಬರಾಜು ವಿಷಯದಲ್ಲಿ ಇವತ್ತಿನವರೆಗೆ ಯಾವುದೇ ತೊಂದರೆ ಇಲ್ಲ, ಮುಂದೆ ಕೂಡ ಯಾವುದೇ ತೊಂದರೆ ಇಲ್ಲ. ಜನ ಪ್ಯಾನಿಕ್ ಆಗ್ತಾ ಇರೋದು ನೋಡ್ತಾ ಇದ್ರೆ ಅದರ ಅವಶ್ಯಕತೆ, ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಏನು ಕಾಣ್ತಾ ಇಲ್ಲ. ಇದು ಏನಂತಂದರೆ ಗಣಿನಾಡು ಬಳ್ಳಾರಿಯಲ್ಲಿ ಯಾವುದೇ ರೀತಿಯ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ನ ಇಲ್ಲಿ ಕೊರತೆ ಇಲ್ಲ ಮತ್ತು ಜನರು ಪ್ಯಾನಿಕ್ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲ್ಲ ರೀತಿಯ ಒಂದು ಸಪ್ಲೈ ಇಲ್ಲಿ ಬರ್ತಾ ಇದೆ. ಕಂಪನಿಯವರು ಕೂಡ ನಮಗೆ ಮುಕ್ತವಾಗಿ ಸಪ್ಲೈ ಬರುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳ್ತಿದ್ದಾರೆ. ಮತ್ತು ಈ ಕಡೆ ಗ್ರಾಹಕರು 5 ರೂಪಾಯಿ ಅಂತಕ್ಕಂಥದ್ದು ಪ್ರತಿ ಲೀಟರ್ಗೆ ಬಹಳ ಒಂದು ದೊಡ್ಡದಾದಂಥ ಹೊರೆ ಆಗುತ್ತೆ. ಇದರಿಂದ ಮಧ್ಯಮ ವರ್ಗದ ಜನರ ಬದುಕು ಸಂಕಷ್ಟಕ್ಕೆ ಹೋಗುತ್ತೆ. ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮುರಳೀಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.